ಸದ್ಯ ಕಾವೇರಿ ಕೊಳ್ಳದಲ್ಲಿ 7,500 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಕಾವೇರಿ ಕೊಳ್ಳದ ಡ್ಯಾಂಗಳಲ್ಲಿ ಒಟ್ಟು ಒಳಹರಿವು 7,500 ಕ್ಯೂಸೆಕ್. ಇದರಿಂದ ರಾಜ್ಯ ಸರ್ಕಾರಕ್ಕೆ ಸಣ್ಣದೊಂದು ಆಶಾ ಭಾವನೆ ಮೂಡಿದೆ. ದಿನದಿಂದ ದಿನಕ್ಕೆ ಕಾವೇರಿ ಕೊಳ್ಳದಲ್ಲಿ ಒಳಹರಿವು ಹೆಚ್ಚಾಗ್ತಾ ಇದೆ. ಹವಾಮಾನ ಇಲಾಖೆಯಿಂದಲೂ ಕೂಡ ಮಾಹಿತಿಯನ್ನ ಸರ್ಕಾರ ಪಡ್ಕೊಂಡಿದೆ. ಮುಂದಿನ ವಾರ ಚಿಕ್ಕಮಗಳೂರು, ಕೊಡಗು ಭಾಗದಲ್ಲಿ ಮಳೆಯಾಗುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಸೆಡ್ಡು ಹೊಡೆದ ರಾಜ್ಯ ಸರ್ಕಾರ ಏಕಾಏಕಿ ನೀರು ಬಿಡದೆ ಕಾರ್ಯತಂತ್ರವನ್ನ ಸರ್ಕಾರ ಇಲ್ಲಿ ರೂಪಿಸ್ತಾ ಇದೆ. ಒಳಹರಿವು ಹೆಚ್ಚಳವನ್ನ ಆಧರಿಸಿ ಮುಂದಿನ ತೀರ್ಮಾನಕ್ಕೆ ಚಿಂತನೆಯನ್ನ ಮಾಡಿದೆ. ಹೀಗಾಗಿನೇ ಸರ್ವಪಕ್ಷ ಸಭೆ ಮತ್ತು ಕಾನೂನು ತಜ್ಞರ ಸಭೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸುವುದಕ್ಕೆ ನಿರ್ಧರಿಸಿರುವುದು. ಅವರು ಏನು ತೀರ್ಮಾನ ಕೊಟ್ಟಿದ್ದಾರೆ, ನಿಮ್ಗೆ ನಾವು ಕೊಟ್ಟಿರೋದೇ ಕಡಿಮೆ, ನಿಮಗೆ ಪ್ರತಿದಿನ ಇಷ್ಟು TMC ಒಳಹರಿವು ಬರ್ತಾ ಇದೆ. ನಾವು ಯಾರು ಮುಚ್ಚಿಡಕ್ಕಂತೂ ಆಗಲ್ಲ. ಎಷ್ಟು ಒಳಹರಿವು ಬರ್ತಾ ಇದೆ ಅನ್ನೋದನ್ನು ನಾವ್ಯಾರು ಕೂಡ ಅದನ್ನು, ಯಾಕೆಂದರೆ ಅಳತೆ KRSಲ್ಲೂ ಅವ್ರಿಗಿದೆ, ಕಬಿನಿಲೂ ಇದೆ, ಆರಂಗಿಲೂ ಇದೆ ಮತ್ತು ಹೇಮಾವತಿಲೂ ಅವ್ರಿಗಿದೆ, ಗೇಜ್ಗಳಂತೂ ಇದೆ. ಸೊ ಈಗಾಗಲೇ ಹಾರಂಗಿ 95% ತುಂಬಿದೆ, ಕಬಿನಿ 83% ಸ್ಟೋರೇಜ್ ಇದೆ, KRS 36% ಇದೆ, ಆರಂಗಿ 67% ಇದೆ. ಈ ಮೀಟ್ರನ್ನ ಹಾರಂಗಿ 95%, ಕಬಿನಿ 83%, KRS. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಒಂದು ಕಡೆ ಏನು ಪ್ರತಿಭಟನೆ ನಡೀತಾ ಇದೆ, ತೀವ್ರ ಸ್ವರೂಪವನ್ನು ಪಡೆದಿದೆ, ಹಾಗೇನೆ ಬಂದ್ ಮಾಡೋದಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಇದರ ಬೆನ್ನಲ್ಲೇ DK ಶಿವಕುಮಾರ್ ಅವರು ಸುದೀರ್ಘ ಪ್ರೆಸ್ ಮೀಟ್ ಅನ್ನು ಮಾಡಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಈ ಪ್ರೆಸ್ ಮೀಟ್ ನ ಬಳಿಕವಾದ್ರೂ ಈ ಪ್ರತಿಭಟನೆಗಳು ಅಥವಾ ನಿರ್ಧಾರಗಳಲ್ಲಿ ನಾವು ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದಾ? ವಿಪಕ್ಷಗಳು ಈ ಪ್ರೆಸ್ ಮೀಟ್ ನ ಒಂದಷ್ಟು ಅಂಶಗಳನ್ನ ಯಾವ ರೀತಿ ಸ್ವೀಕಾರ ಮಾಡಬಹುದು ಅಂತ ಹೇಳಿ. ಮಧು, ವೆರಿ ಇಂಪಾರ್ಟೆಂಟ್ಲಿ ಈಗ ರಾಜ್ಯ ಸರ್ಕಾರ ಏನು ನಿಲುವನ್ನು ಮಾಡ್ತಾ ಇದೆ, ಜೊತೆಗೆ ರಾಜ್ಯ ಸರ್ಕಾರದ ಕಾರ್ಯತಂತ್ರ ಏನು ಅನ್ನೋದ್ರ ಬಗ್ಗೆ ನೋಡಬೇಕಾಗತ್ತೆ. ಈಗಾಗಲೇ ಆದೇಶ ಬಂದಾಗಿದೆ, ಪ್ರಾಧಿಕಾರ ಆದೇಶ ಕೊಟ್ಟರು, ರಾಜ್ಯ ಸರ್ಕಾರ ತತ್ಕ್ಷಣಕ್ಕೆ ಆ್ಯಕ್ಷನ್ ಮಾಡ್ತಾ ಇಲ್ಲ. ಯಾಕೆ? ರಾಜ್ಯ ಸರ್ಕಾರದ ಭಾಗ ಒಂದು ಕಡೆಗೆ ರೈತರ ಹಿತದೃಷ್ಟಿಯನ್ನು ಇಟ್ಕೊಂಡು, ಜೊತೆಗೆ ರೈತರಿಗೆ ಆಗಬೇಕಾದಂಥ ಕೆಲಸಗಳೇನಿದೆ, ಪ್ರಮುಖವಾಗಿ ಕಾವೇರಿ ಕೊಳದಲ್ಲಿ ಸಾಕಷ್ಟು ನೀರಿನ ಸಂಗ್ರಹ ಇನ್ನೂ ಕೂಡ ಆಗಿಲ್ಲ. ಹೀಗಾಗಿ ಈಗ ಏಕಾಏಕಿ ತಮಿಳುನಾಡಿಗೆ ನೀರು ಕೊಟ್ಟರೆ ಸಹಜವಾಗಿ ಅದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ. ಜೊತೆಗೆ ರಾಜ್ಯದ ಅನೇಕ ರೈತಾಪಿ ವರ್ಗಕ್ಕೆ, ಕಾವೇರಿ ಕೊಳದ ಜನರಿಗೂ ಕೂಡ ಸಾಕಷ್ಟು ಕಷ್ಟವಾಗುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಈಗ ತಮಿಳುನಾಡಿಗೆ ಒಂದು ಸೆಡ್ಡನ್ನು ಕೊಡ್ತಾ ಇದೆ. ಏನದು ಸೆಡ್ಡು ಅಥವಾ ಏನದು ಕಾರ್ಯತಂತ್ರದ ಭಾಗ ಅಂದರೆ, ಏಕಾಏಕಿ ಆದೇಶ ಕೊಟ್ಟ ಮಾತ್ರಕ್ಕೆ ನೀರನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಇದರ ಮುಂದೆ ಇರುವಂಥ ಆಪ್ಷನ್ಸ್ಗಳೇನು ಅನ್ನುವಂಥ ಕಾರ್ಯತಂತ್ರವನ್ನು ಮಾಡ್ತಾನೆ. ಕಾನೂನು ತಜ್ಞರ ಜೊತೆಗೆ ಮಾತನಾಡ್ತೀವಿ, ಸರ್ವಪಕ್ಷದ ಸಭೆ ಜೊತೆಗೆ ಅಥವಾ ಸರ್ವಪಕ್ಷದ ನಾಯಕರ ಜೊತೆಗೆ ಮಾತಾಡ್ತೀವಿ ಅನ್ನೋದು ಒಂದು ಭಾಗ. ಅಟ್ ದ ಸೇಮ್ ಟೈಮ್ ರಾಜ್ಯ ಸರ್ಕಾರ ಈಗ ಹವಾಮಾನ ಇಲಾಖೆಯ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕ ಇದೆ. ಜೊತೆಗೆ ಪ್ರತಿನಿತ್ಯ ಕಳೆದ 4 ದಿನಗಳಿಂದ ಈ ಕಾವೇರಿ ಕೊಳ್ಳದ ಡ್ಯಾಮ್ಗಳಲ್ಲಿ ಸುಮಾರು 7,500 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಾ ಇದೆ. ಅಂದರೆ ಡ್ಯಾಮ್ಗಳಿಗೆ 7,500 ಕ್ಯೂಸೆಕ್ಸ್ ಅಷ್ಟು ನೀರಿಗೆ ಒಳಹರಿವು ಬರ್ತಾ ಇದೆ. ಈಗ ರಾಜ್ಯ ಸರ್ಕಾರ ಬೇಕಾಗಿರುವಂಥದ್ದು 3,500. ಪ್ರತಿನಿತ್ಯ 7,500 ಕ್ಯೂಸೆಕ್ಸ್ ನೀರು ಆ್ಯಡಪ್ ಆದರೆ 3,500 ಕ್ಯೂಸೆಕ್ಸನ್ನು ನಾವು ಬಿಡಬೇಕಾಗತ್ತೆ. ಅಲ್ಲಿಗೆ ಬಾಕಿ ಇರುವಂತಂದ್ರೆ ಹಾಲಿ ಇರುವ ನೀರನ್ನು ಖರ್ಚು ಮಾಡದೆ ಒಳಹರಿವು ಬರ್ತಾ ಇರುವಂಥ ಆ ನೀರನ್ನು ಸಂಗ್ರಹ ಮಾಡಿ, ಅದರಿಂದ ಅದಾದ ನಂತರ ಸಂಗ್ರಹ ಹೆಚ್ಚಾದ ಬಳಿಕ ನೀರು ಬಿಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಈ ಥರ ರಾಜ್ಯದ ರೈತರಿಗೂ ಕೂಡ ಯಾವುದೇ ರೀತಿಯಂಥ ಸಂಕಷ್ಟ ಆಗದಂತೆ, ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಯಾವುದೇ ರೀತಿಯಂಥ ತಾಂತ್ರಿಕವಾಗಿ ಬಿಕ್ಕಟ್ಟು, ಕಾನೂನಾತ್ಮಕವಾಗಿ ಬಿಕ್ಕಟ್ಟು ಆಗದಂತೆ ತಡೆಗಟ್ಟೋದಕ್ಕೆ ತನ್ನದೇ ಆದಂಥ ಕಾರ್ಯತಂತ್ರವನ್ನು ಮಾಡ್ತಾ ಇದೆ. ಇದು ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಮೊದಲ ನಿಯಮಗಳೇನಿದೆ ಅಂದರೆ, ಮಾಮೂಲಿ ದಿನಗಳಲ್ಲಾದರೆ ಸಂಕಷ್ಟದ ಸೂತ್ರಗಳನ್ನು ನಾವು ಇನ್ನೂ ಸರಿಯಾಗಿ ಬರದೇ ಆದರೂ ಕೂಡ ಸಂಕಷ್ಟದ ಸಮಯದಲ್ಲಿ ಕರ್ನಾಟಕ 9.94 TMCಯನ್ನು ಬಿಡಬೇಕಾಗಿತ್ತು. ಈಗ ಪ್ರಾಧಿಕಾರ ಹೇಳಿರುವಂಥ ಮಾತನ್ನೇ ಅನುಸರಿಸೋದಾದರೆ ಕೇವಲ 4 TMC ನೀರು ಮಾತ್ರ ಬಿಡಬೇಕಾಗಿದೆ. ಆ ಮಟ್ಟಿಗೆ ಕರ್ನಾಟಕಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಹಾಗಂತ ಈಗ ನೀರು ಬಿಡೋದಕ್ಕೆ ಸಾಧ್ಯನಾ? ತತ್ಕ್ಷಣಕ್ಕೆ ಸಾಧ್ಯ ಇಲ್ಲ. ಇದಕ್ಕೋಸ್ಕರ ರಾಜ್ಯ ಸರ್ಕಾರ ಕೂಡ ಒಳಹರಿವನ್ನು ಡಿಪೆಂಡ್ ಆಗಿದೆ. ಒಳಹರಿವು ಏನು ಬರ್ತಾ ಇದೆಯೋ ಅದನ್ನು ಹೆಚ್ಚಳ ಆಗಿರುವಂಥ ಒಳಹರಿವನ್ನು ಸಂಗ್ರಹ ಮಾಡ್ತಾ, ಆ ಸಂಗ್ರಹವಾದಂಥ ನೀರನ್ನು ಮತ್ತೆ ಬಿಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಸರ್ವಪಕ್ಷ ಸಭೆಯನ್ನು ಕರೀತಾ ಇದ್ದಾರೆ, ಕಾನೂನು ತಜ್ಞರ ಜೊತೆಗೆ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ. ಹೀಗಾಗಿ 3-4 ದಿನಗಳ ಕಾಲ ಇನ್ನಷ್ಟು
ಈ ಒಂದು ಸಮಯವನ್ನು ಸಿಕ್ಕಂಥ ಈ ಸಮಯವನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಒಳಹರಿವು ಜಾಸ್ತಿ ಆಗಿರುತ್ತೆ. ಅದನ್ನು ಸರ್ವಪಕ್ಷ ಸಭೆಯಲ್ಲಿ ಇಟ್ಟು ಅನಂತರ ರಾಜ್ಯದ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ಆನಂತರ ಬಿಟ್ಟಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಅಷ್ಟೊಂದು ನಷ್ಟ ಆಗಲ್ಲ, ಡ್ಯಾಮೇಜ್ ಆಗಲ್ಲ, ಜೊತೆಗೆ ರಾಜ್ಯದ ರೈತರಿಗೂ ಕೂಡ ಅನ್ಯಾಯ ಆಗಲ್ಲ. ಹೀಗಾಗಿ ಸರ್ಕಾರ ಈಗ ಕಾರ್ಯತಂತ್ರದ ಭಾಗವಾಗಿ ಇದೆಲ್ಲವನ್ನು ಕೂಡ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಹವಾಮಾನ ಇಲಾಖೆ ಅಧಿಕಾರಿಗಳ ಜೊತೆಗೆ ಕೂಡ ಚರ್ಚೆಯನ್ನು ಮಾಡಿದೆ. ಹವಾಮಾನ ಇಲಾಖೆ ಅಧಿಕಾರಿಗಳಿಂದ ಕೂಡ ನಿರಂತರವಾಗಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದೆ. ಮುಂದಿನ ಒಂದು ವಾರದಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರು ಭಾಗದಲ್ಲಿ, ಕೊಡಗು ಭಾಗದಲ್ಲಿ ಮಳೆ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ಈ ಭಾಗದಲ್ಲಿ ಸಹಜವಾಗಿ ಮಳೆ ಆದಂಥ ಸಂದರ್ಭದಲ್ಲಿ ಕಬಿನಿಗೆ ಹೆಚ್ಚಿನ ಸಂಗ್ರಹ ಆಗುತ್ತೆ, ಡ್ಯಾಮ್ಗಳಿಗೆ ಸಂಗ್ರಹ ಆಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಸಹಜವಾಗಿ ಇದೆಲ್ಲವನ್ನೂ ಕೂಡ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ. ಹೆಚ್ಚಿನ ನೀರು ಸಂಗ್ರಹವಾದರೆ ಆಗ ಮ್ಯಾನೇಜ್ ಮಾಡುವಂಥದ್ದು, ಈ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನೋದು ಸಾಕಷ್ಟು ಸಹಾಯವಾಗುತ್ತೆ. ಇದು ಒಂದು ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಈಗ ತಮಿಳುನಾಡಿಗೆ ಸೆಡ್ಡನ್ನು ಹೊಡಿತಾ ಇದೆ. ಅಂದರೆ ತತ್ಕ್ಷಣಕ್ಕೆ ನಾವು ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ರು ಕೂಡ ಕಾರ್ಯತಂತ್ರದ ಭಾಗವಾಗಿ ಇದುವರೆಗೂ ಕೂಡ ನೀರು ಬಿಟ್ಟಿಲ್ಲ. ಹೀಗಾಗಿ ಇನ್ನೊಂದು ವಾರ ನಾವು ಇದೇ ರೀತಿ ಮಳೆ ಸಂಗ್ರಹವಾಗಿರುವಂಥ ಅಥವಾ ಈಗ ಬರ್ತಾ ಇರುವಂಥ ಒಳಹರಿವನ್ನು ಸಂಗ್ರಹ ಮಾಡಿಟ್ಕೊಂಡ್ರೆ ಸಹಜವಾಗಿಯೇ ಅದರ ಸ್ಟೋರೇಜ್ ಕೆಪಾಸಿಟಿ ಅಥವಾ ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಂಥ ನೀರನ್ನು ಬಿಡೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಉಳಿಕೆ ನೀರನ್ನು ನಾವು ಬಳಸ್ಕೋಬೋದಾಗುತ್ತೆ, ಅದು ಕೂಡ ಕುಡಿಯೋ ನೀರಿಗೆ ಮಾತ್ರ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಯಾವ ರೀತಿ ಕಾರ್ಯತಂತ್ರವನ್ನು ಮಾಡ್ತಾ ಇದೆ ಅಂದರೆ ಏಕಾಕಿ ಒಂದು ರಾಜಕಾರಣ ಬೇರೆ, BJP ಮತ್ತು ಕಾಂಗ್ರೆಸ್ ಇರುವಂಥ ರಾಜಕಾರಣ ಬೇರೆ, ಅದನ್ನು ಹೊರತಾಗಿ ರಾಜ್ಯದ ರೈತರ ಹಿತ ಕಾಪಾಡುವಂಥ ನಿಟ್ಟಲ್ಲಿ ರಾಜ್ಯ ಸರ್ಕಾರ ಈಗ ಒಳಹರಿವಿನ ಸಂಗ್ರಹದ ಮೇಲೆ ಗಮನ ಕೊಡ್ತಾ ಮಳೆ ಮೇಲೆ ಡಿಪೆಂಡ್ ಆಗಿದೆ. ಹೀಗಾಗಿ ಇದೆಲ್ಲವನ್ನು ಕೂಡ ಕಾರ್ಯತಂತ್ರದ ಭಾಗವಾಗಿ ಸರ್ವಪಕ್ಷ ಸಭೆ, ಕಾನೂನಾತ್ಮಕ ನಡೆ ಇದೆಲ್ಲವನ್ನು ಚರ್ಚೆ ಮಾಡ್ತಾನೆ ಸಮಯವನ್ನು ಬೈ ಮಾಡ್ತಾ ಇದೆ. ನೋಡಬೇಕು ಏನಾಗುತ್ತೆ ಹೇಗೆ ಅಂತ. ಅಫ್ಕೋರ್ಸ್ ವಿಪಕ್ಷಗಳು ರಾಜಕಾರಣದಲ್ಲಿ ವಿಪಕ್ಷಗಳು ಸಹಜವಾಗಿ ಅವರ ಆರೋಪಗಳು ಮಾಡ್ತಾರೆ, ಸರ್ಕಾರ ಕೂಡ ರಾಜಕೀಯವಾಗಿ ಉತ್ತರ ಕೊಡಬೇಕಾಗತ್ತೆ. ಇದೆಲ್ಲವೂ ಹೊರತುಪಡಿಸಿ ಒಂದು ಕಾರ್ಯತಂತ್ರ ಅಂತ ಮಾಡೋದಾದರೆ ಅಥವಾ ರಾಜ್ಯದ ರೈತರ ಹಿತ ಕಾಪಾಡಬೇಕು ಅಂದರೆ ಆಗ ರಾಜ್ಯ ಸರ್ಕಾರ ನೀರಿನ ಸಂಗ್ರಹದ ಮೇಲೆ ಸಾಕಷ್ಟು ಡಿಪೆಂಡ್ ಆಗಿರಬೇಕಾಗುತ್ತೆ, ಮಳೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಏಕಾಕಿ ಮಳೆ ರಾಜ್ಯ ಸರ್ಕಾರದ ಕಂಟ್ರೋಲಲ್ಲಿ ಇಲ್ದಿರುವಂಥದ್ದು. ಹೀಗಾಗಿ ಒಳಹರಿವು ಎಷ್ಟು ಬರ್ತಾ ಇದೆ ತಕ್ಷಣಕ್ಕೆ ಅದರ ಆಧಾರದಲ್ಲಿ ಇನ್ನಷ್ಟು ಸಮಯವನ್ನು ಬೈ ಮಾಡಿ ರಾಜ್ಯದ ರೈತರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ತಂತ್ರ ಭಾಗವಾಗಿ ಅಥವಾ ಕಾರ್ಯತಂತ್ರದ ಭಾಗವಾಗಿ ಮಾಡ್ತಾ ಇದೆ. ನೋಡಬೇಕು ಇನ್ನು ಒಂದು ವಾರದಲ್ಲಿ ಏನಾದ್ರು ಉತ್ತಮವಾದಂಥ ಮಳೆ ಆದರೆ ಆಗ ಸಹಜವಾಗಿ ಕೆಪಾಸಿಟಿ ಕೂಡ ಜಾಸ್ತಿ ಆಗಿರುತ್ತೆ, ಸ್ಟೋರೇಜ್ ಕೂಡ ಜಾಸ್ತಿ ಆಗಿರುತ್ತೆ. ಆಗ ನೀರು ಬಿಟ್ಟರೂ ಕೂಡ ಅಷ್ಟೊಂದು ಹೊರೆ ರಾಜ್ಯ ಸರ್ಕಾರದ ಮೇಲೆ ಆಗಲ್ಲ. ಇದೆಲ್ಲವೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಮುಂದಿನ ಬಹುಶಃ ಸರ್ವಪಕ್ಷ ಸಭೆಯಲ್ಲೂ ಕೂಡ ಇದೆಲ್ಲವೂ ಕೂಡ ಚರ್ಚೆ ಮಾಡ್ತಾರೆ. ಮುಂದೆ ಏನು ಮಾಡ್ಬೋದಾಗತ್ತೆ, ಯಾವ ರೀತಿ ಮಾಡ್ಬೋದಾಗತ್ತೆ ಇದೆಲ್ಲವನ್ನು ಕೂಡ ನೋಡಿ ಆ ನಂತರ ಅವಶ್ಯಕತೆ ಬಿದ್ದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ. ಸುಪ್ರೀಂ ಕೋರ್ಟ್ ಹೋಗೋದ್ರಿಂದ ಸಾಕಷ್ಟು ಪ್ರಯೋಜನ ಆಗಲ್ಲ ಮಧುಶ್ರೀ, ಯಾಕೆಂದರೆ ಹಿಂದೆ ಕೂಡ ಅನೇಕ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಪ್ರಾಧಿಕಾರದ ನಿರ್ಧಾರವನ್ನು ಅಥವಾ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಂಥ ಉದಾಹರಣೆ ಇತ್ತು. ಆದರೆ ಸುಪ್ರೀಂ ಕೋರ್ಟ್ ಬಹುತೇಕ ಸಂದರ್ಭದಲ್ಲಿ ಪ್ರಾಧಿಕಾರದ ವಿಚಾರದಲ್ಲಿ ನಾವು ಮೂಗು ತೂರಿಸಲ್ಲ ಅನ್ನುವಂಥ ಆದೇಶವನ್ನೇ ಸೂಚನೆಯನ್ನೇ ಕೊಟ್ಟಿವೆ. ಹೀಗಾಗಿ ಇದರಿಂದ ಏನಾಗುತ್ತೆ ಅಂದರೆ ಒಂದು ಸಮಯವನ್ನು ಎಕ್ಸ್ಟ್ರಾ ತೊಗೋಬೋದು ಬಿಟ್ಟರೆ ಅದರಿಂದ ಯಾವುದೇ ಜಾಸ್ತಿ ಪ್ರಯೋಜನವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅದರ ಬದಲಾಗಿ ಒಳಹರಿವನ್ನು ಹೆಚ್ಚಳ ಮಾಡ್ತಾ ಒಳಹರಿವನ್ನು ಸಂಗ್ರಹ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಆಗ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಸಿಕ್ಕಂತೆ ಆಗುತ್ತೆ. ಹೌದು. ಧನ್ಯವಾದ ಪ್ರಮೋದ್, ತಮ್ಮ ಮಾಹಿತಿಗಾಗಿ.